ರುದ್ರಮುನೀಶ್ವರ ನಿಮ್ಮ ಪಾದ ನಮ್ಮ ಹೃದಯದಲ್ಲಿ, ನಮ್ಮ ಭಕ್ತಿ ಸೇವೆ ನಿಮ್ಮ ಪಾದದಲ್ಲಿ. ಆಶೀರ್ವದಿಸೋ ಹೇ ಮುತ್ತಗಿಯ ಹಿರೇಮಠದ ಕರುಣಾಕರ, ತಂದೆ ಕರುಣಾಕರ. ದೀಪ ಹಚ್ಚಿ ಮಕ್ಕಳ ಮ್ಯಾಲ ಬಿಡ್ತಿರ್ತಾರ. ಮಕ್ಕಳು ಆಕಾಶಕ್ಕೆ ದೀಪ ಬಿಡ್ತಿರ್ತಾರ, ಇವ ಅವ್ರ ಮುಂದೆ ಕುಂತ ಆಕಾಶಕ್ಕೆ ಹೋಗಿ ಬಿಡ್ತಿರ್ತಾನೆ ಇವ ಚುಟ್ಟಸೆ. ಇವನಿಗೆ ಏನು ಗೊತ್ತಿಲ್ಲ, ಮಕ್ಕಳಿಗೆ ಏನು ಹೇಳ್ಬೇಕು. ಸೇದಾದೊಂದು ಅವು ಮಕ್ಕಳು ಆಡ್ತಿರ್ತಾವ ಮನ್ಯಾಗ, ಅಂಗಳದಾಗ ಆಡ್ತಿರ್ತಾರ. ಇವ ಅಲ್ಲಿ ಅವ್ರ ಗೆಳೆಯರ ಹತ್ತಿರ ಒಂದು ಕಂಪನಿ ಇರ್ತಾವ, ಕಟ್ಟಿ ಮೇಲೆ ಚುಟ್ಟ ಸೇದ್ಕೊತ್ ಕುಂತಿರ್ತಾನೆ. ಅದು ಚುಟ್ಟ ಆರ್ತೈತಿ, ಕಡ್ಡಿ ಪೆಟ್ಟಿಗಿರೋದಿಲ್ಲ. ಅವ್ ಮಗನಿಗೆ ಹೇಳ್ತಾನೆ, ತಗೋ ಅಲ್ಲಿ ಹಚ್ಕೊಂಬೋಗಿ ಚುಟ್ಟ ಹಚ್ಕೊಂಬ, ನಿಮ್ಮವ್ವ ರೊಟ್ಟಿ ಮಾಡಕತ್ತವಡು ಅಲ್ಲಿಗ. ಅವು ಹುಡುಗರು ಆಡ್ತಿರ್ತಾವ, ಯಾಕೆ ಕೇಳ್ತಾವನ್ ಮಾತೇನ್ರ. ಮತ್ತು ಅಪ್ಪ ಇಲ್ಲ ಅಂದ್ರೆ ಬೈತಾನಂತ ತಿಳ್ಕೊಂಡು ಅವ್ನು ಅಪ್ಪನ ಚುಟ್ಟ ತೊಗೊಂಡು ಹೋಗಿ ಅವ್ರವ್ವನ ಒಲಿಗೆ ಹಚ್ಚದ. ಅದು ಮನಿ, ಹಳೆ ಮನಿ ಎಲ್ಲ ದೂರ ಇರ್ತಾವ ನೋಡ್ರಿ, ಓಡಿ ಪಡಸಾಲಿಗೆ ಬರೋದ್ರಾಗ ಆರ್ತದ. ಮತ್ತು ಹೋಗಿ ಮತ್ತೆ ಅವನ ಆ ಒಲಿಗೆ ಮತ್ತೆ ಚುಟ್ಟ ಹಚ್ಚದ. ಮತ್ತು ಓಡಿ ಆಟಕ್ಕೆ ಹೋಗ್ಬೇಕಂತ ಪಡಸಾಲಿಗೆ ಬರೋದ್ರಾಗ ಚುಟ್ಟ ಆರ್ತ. ಮತ್ತು ಹೋಗಿ ಮತ್ತೆ ಅವನು ಒಲಿಗೆ ಹಚ್ಚದ, ತಗೊಂಡು ಪಡಸಾಲಿಗೆ ಬಂದ ಆರ್ಬೇಕಂತಿತ್ತು, ಆರ್ತೈತಿ ಬಾ ಅಂತ ಒಂದು ಜುರುಕಿ ಜಗ್ದವ ತಂದ ಅವ್ರ ಅಪ್ಪಕ್ಕೆ ಕೊಟ್ಟ, ದೀಕ್ಷಾ ಕೊಟ್ಟವ. ಅವ್ರ ಅಪ್ಪ ಸೇದ್ಕೊಂತಂದಂತ, ಏನು ಬರೀ ಆಟ ಅಂತ ಹೋಗ್ತೀರಿ ನೀವು ಹುಡುಗರು, ಸ್ವಲ್ಪರ ಜೀವನ ಅಂದ್ರೆ ಏನಾರ ಗೊತ್ತೈತೆ ನಿಮಗ? ಅವ ಮಗ ಅಂದ, ಅಲ್ಲೇ ಪಡಸಾಲಿಯಾಗ ಗೊತ್ತಾಗೈತೆ ನನಗದ. ಜೀವನ ಅಂದ್ರೆ ಅಲ್ಲೇ ಗೊತ್ತಾಗೈತಿ ಪಡಸಾಲ್ಯಾಗ, ಒಂದ ಜುರ್ಕೆಗ ಜೀವನ ಗೊತ್ತಾಗೈತಿ ನನಗೆ. ಏನು ಮಕ್ಕಳಿಗೆ ನಾವು ಏನು ಕಲಿಸ್ಬೇಕು, ಏನು ಕಲಿಸಬಾರ್ದು. ನೀನು ಚುಟ್ಟ ಸಿಗರೇಟ್ ಸೇದಿ ಮಕ್ಕಳಿಗೆ ಇದನ್ನು ಮಾಡಬೇಡ್ರಿ ಅಂತ ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಟೆಲ್ ದೆಮ್. ನೀನು ಇದನ್ನು ಮಾಡಿ ನಿನ್ನ ಮಕ್ಕಳಿಗೆ ಇದನ್ನು ಮಾಡಬೇಡ್ರೋ, ಜೀವನ ಚಲೋ ಇಲ್ಲ ಅಂದ್ರೆ ಕೇಳ್ತಾರ ಅವ್ರು ಏನಾರ. ಸ್ಮೋಕಿಂಗ್ ಇದು, ಇನ್ನೊಂದು ಡ್ರಿಂಕಿಂಗ್ ಇದು. ಎಷ್ಟು ಮಗ ಅಪ್ಪಗ ಸಣ್ಣ ಮಗ ಬಿದ್ದು ಬೇಡ್ಕೊಂತೈತಿ, ಅಪ್ಪ ಕುಡಿಯೋದು ಬಿಡುವೋ, ಎಷ್ಟು ಆರೋಗ್ಯ ಹಾಳು ಮಾಡ್ಕೊಂಡೆ. ಓಣ್ಯಾಗೆಲ್ಲ ನನಗೇನಂತಾರ ಅಂದ್ರೆ ಕುಡುಕನ ಮಗ ಅಂತ ಚುಚ್ಚಿ ಮಾತಾಡ್ತಾರಪ್ಪಾಜಿ, ಕುಡಿಬೇಡ ಅಂತ. ಮಗ ಎಷ್ಟು ಸಲ ಅಪ್ಪನ ಬಿದ್ದು ಕೇಳಿಲ್ಲ. ಈಟದಿ ನನಗ ಹೇಳ್ತೀಯನಂತಿರ್ತ. ಅಲ್ಲ, ಮಗು ಈಟ ಇರ್ಬೋದು, ಚಿಮಣಿ ದೀಪ ಇಷ್ಟ ಇರ್ತೈತಿ, ಆದ್ರೆ ಬೆಳಕು ಭಾಳ ಇರ್ತೈತಿ. ಮಕ್ಕಳು ಈಟ ಇದ್ರು ಮಕ್ಕಳ ಮಾತು ಬೆಳಕಿದ್ದಂಗೆ ಕೇಳಬೇಕಾಗ್ತೈತಿ ಮನುಷ್ಯ. ಮಕ್ಕಳು ಎಷ್ಟು ಸಲ ಹೇಳಿಲ್ಲೇನು, ಅಪ್ಪಾಜಿ ಕುಡಿಬೇಡ ಅಂತ ಎಷ್ಟು ಸಲ ಹೇಳ್ಯಾರ ಮಕ್ಕಳು, ಬಿಟ್ಟಾನೇನಪ್ಪ. ಹೆಂಡತಿ ಆದವಳು ಎಷ್ಟು ಸಲ ನಮ್ಮ ಅಕ್ಕ ನಮ್ಮ ತಂಗಿ ಅವ್ರ ಯಜಮಾನ್ರು ಹೆಂಗೆ ಮನೆ ಕಟ್ಟಿ ಸಂಸಾರ ಕಟ್ಟಿ ದೊಡ್ಡದು ಮಾಡ್ಯಾರ, ನನ್ನನ್ನು ನಗವ್ರ ಮುಂದೆ ನಗ್ಗೇಡಿ ಮಾಡಿ ಅನ್ನೋದಿಲ್ಲ. ಈ ಶಬ್ದ ಕೇಳಿರೇ ಇಲ್ಲ ನೀವು? ನಗವ್ರ ಮುಂದೆ ನಗಿಗೇಡಿ ಮಾಡಿ ನೀ ನನಗೆ ಶರಗೊಡ್ಡಿ ಬೇಡಿದ್ದಾಯ್ತು, ಉಡಿ ಒಡ್ಡಿ ಬೇಡಿದ್ದಾಯ್ತು, ಬಿಟ್ಟಾನೇನೀತ ಹೇಳಿ. ಒಂದು ಹುಡುಗಿತ್ತು, ಒಂದು 6-7ನೇ ಕ್ಲಾಸ್ ಓದ್ತಿತ್ತು. ಅಪ್ಪ ತೀರ್ಕೊಂಡಿದ್ದ. ಅವ್ವ ಆಕಿಗೂ ಸಹಿತ ಅಪ್ಪನಿಂದ ಏನೋ ಒಂದು ಜಡ್ಡು ಬಂದಿತ್ತು, ಆಕಿ ಜಡ್ಡಿಗೆ ಬಿದ್ದಿದ್ಲು. ಮಗ ಹುಷಾರಿತ್ತು, ಓದಬೇಕಂತಿತ್ತು, ಆದ್ರೆ ಓದಿಸೋರು ಇರಲಿಲ್ಲ ಮಗನಿಗೆ. ಆದರೂ ಸಾಲಿ ಬಿಟ್ಟಿರಲಿಲ್ಲ. ಹುಡುಗ ಏನು ಮಾಡ್ತಿತ್ತು ಅಂದ್ರೆ ಸಾಯಂಕಾಲ ಆದ ಕೂಡಲೇ ಕೆಲಸ ಮಾಡ್ತಿತ್ತು. ಎಲ್ಲಿ ಕೆಲಸ ಮಾಡ್ತಿತ್ತು ಅಂದ್ರೆ ಒಂದು ಬಾರ್ನ್ಯಾಗ ಹೋಗಿ ಕೆಲಸ ಮಾಡ್ತಿತ್ತು. 6-7ನೇ ಕ್ಲಾಸ್ ಓದು ಹುಡುಗ ಅದು ಮಾಡಿ ತನ್ನ ಸಾಲಿ ಬಟ್ಟಿ ಪುಸ್ತಕ ಮಾಡ್ಕೊತಿತ್ತು. ಅವುಗೊಂದಿಷ್ಟು ಔಷಧ ಕೊಡಿಸ್ತಿತ್ತು. ಅವ್ರು ಬಂದವರೆಲ್ಲ ಅವು ಕುಡ್ದು ಬಾಟ್ಲಿ ಇಡ್ತಿದ್ರು. ಆ ಮಗು ಅವ್ರ ಎಂಜಲ್ ಬಾಟ್ಲಿ ತೊಗೊಂಡು ಹೋಗಿ ಇಡ್ತಿತ್ತು. ಅವ್ರಿಗೆ ಏನು ಬೇಕು ತಂದು ಕೊಡ್ತಿತ್ತು. ಒಬ್ಬ ಸುಶಿಕ್ಷಿತ ವ್ಯಕ್ತಿ ಬಂದ. ಅವನು ಕುಡಿಯವನ ಅಂದ್ರೆ ಎಜುಕೇಟೆಡ್ ಡ್ರಿಂಕರ್ಸ್ ಅಷ್ಟ ನಾ ಹೇಳೋದು. ಕುಡಿಯೋರಲ್ಲಂತಲ್ಲ, ಎಜುಕೇಟೆಡ್ ಡ್ರಿಂಕರ್ಸ್. ಇವು ಎಂಥದ್ದು ಬೇಕಂತವು ಕುಡಿತಿರ್ತಾವ ಅವು ಸ್ವಲ್ಪ. ಆ ಹುಡುಗ ಸಪ್ಲೈ ಮಾಡ್ತಿತ್ತು. ತಂದು ಬಾಟ್ಲಿ ಅದೇನೋ ಗ್ಲಾಸ್ ಇಟ್ಟ. ಅವ ಬಂದ ಹುಡುಗನ ಮುಖ ನೋಡಿ ಇಷ್ಟು ಮುಗ್ದಿತ್ತಲ್ಲ. ಆ ಮಗುವಿಗೊಂದು ಮಾತಂದ, ಏನಪ್ಪ ತಮ್ಮ ಮಗ, ನಿಮ್ಮಂಥ ಸಣ್ಣ ಹುಡುಗರು ಈ ಬಾರ್ನೊಳಗೆ ಕೆಲಸ ಮಾಡಬಾರ್ದಪ್ಪ ಅಂದ.
ಅವಾಗ ಹುಡುಗೊಂದು ಚಲೋ ಮಾತು ಹೇಳ್ತು, ನೋಡ್ರಿ ಸಾಹೇಬ್ರ, ನಿಮ್ಮಂಥ ಅಪ್ಪಗಳು ಇಲ್ಲಿಗೆ ಬರೋದು ಬಿಟ್ಟಿದ್ರ ನಮ್ಮಂಥ ಮಕ್ಕಳು ಇಲ್ಲಿ ಕೆಲಸ ಮಾಡೋ ಪರಿಸ್ಥಿತಿ ಬರ್ತಿರ್ತಿಲ್ಲ. ನಿಮ್ಮಂಥ ಅಪ್ಪಗಳು ಇಲ್ಲಿಗೆ ಬರೋದ ಬಿಟ್ಟಿದ್ರೆ ಅಂದ್ರೆ ನಮ್ಮಂಥ ಮಕ್ಕಳು ಇಲ್ಲಿ ಕೆಲಸ ಮಾಡುವ ಪ್ರಮೇಯ ಬರ್ತಿರ್ಲಿಲ್ಲ. ಯಾರು ಬಿಟ್ಟಾರೇನೋ, ಪರಿಸ್ಥಿತಿಗಳು ಹಂಗೆ ತಂದಾವಲ್ಲ. ಅಂದ್ರೆ ಸೆಳೆತ ಇರ್ತೈತೆ ಅಷ್ಟ. ಅದನ್ನ ಹೇಳೋದು ನಾಲಿಗೆಯ ರುಚಿಯ ಆಕರ್ಷಣೆ ಅಷ್ಟು ಅದ್ಭುತ ಐತಿ. ಏನು ಮಾಡಿದ್ರೂ ಬಿಡುದಿಲ್ಲ ಅವರು. ನೀವೇನು ಅವ್ರ ಗುರುಗಳ ಹತ್ರ ಬಂದು ಪಾದ ಬಿಡಿಸ್ತಾರ ಅವ 40 ವರ್ಷ ಕುಡ್ದಿರ್ತಾನೆ. ಪಾದ ಬಡಿ ಅಜ್ಜಾರ ಪಾದ ಬಡಿ ಅಂತಿರ್ತಾರೆ. ಅವ ಬಡ್ದಂಗೆ ಮಾಡ್ತಾನೆ, ಅಷ್ಟ ಬಡಿಯೋದಿಲ್ಲ ಅವ 40 ವರ್ಷ ಕುಡ್ದವನಿಗೆ ಒಂದು ದಿವಸದಾಗ ಬಿಡು ಅಂದ್ರೆ ಬಿಡ್ತಾನೆ. ಅವ್ರನ್ನ ಕುಡಿಸಿ ಹೋಗ್ತಾನ ಅಟ್ಟ. ಏನು ಸೆಳೆತಿರ್ತೈತೆ ಅಷ್ಟ ಅದ್ರದ್ದು. ಒಬ್ಬ ಹೆಣ್ಮಗಳು ಅದು ಗಂಡು ಭಾಳ ಕುಡಿತಿತ್ತು. ಎಲ್ಲ ಹೊಲ ಮನಿ ಬಂಗಾರ ಎಲ್ಲ ಮಾರಿತ್ತು. ಎಲ್ಲ ಮಾರಿ ಎಲ್ಲ ಮುಗ್ದಿತ್ತು. ಒಂದು ದಿವಸ ಭಸ್ಮ ಹಚ್ಕೊಂಡಿಕ್ಕಿ ನೀರು ತರಕ್ಕೆ ಹೋಗಿದ್ಲಿ. ಗಪ್ಪನ ಮನೆ ಮುಂದೆ ಭಸ್ಮ ಹಚ್ಕೊಂಡು ಸಾಯಂಕಾಲ ಕುಂತ, ಇದು ಹಿಂಗ್ಯಾಕಾಗೈತೆ ಅಂದ್ಲಿದ್ದು. ಒಂದು ದಿವ್ಸರ ಇದನ್ನು ಹಿಂಗೆ ನೋಡಿದ್ದಿಲ್ಲ ನಾನು, ಇದು ಎಷ್ಟು ಬದಲಾಗೈತಲ್ಲ ಅಂದು. ಅವ ಏನಂದು, ನಾ ಇಂದು ಕುಡಿಯೋದು ಬಿಡ್ತೀನಿ ಅಂದು. ಖುಷಿ ಆಗ್ತದಕ್ಕೆ. ಈಗ ನಾ ಹಂಗೆ ಹೇಳೋದಿಲ್ಲ, ನಿನ್ನ ಪಾದ ಹಿಡ್ದು ಹೇಳ್ತೀನಿ ಅಂದು. ಪಾದ ಹಿಡ್ಕೊಂಡು ಖುಷಿ ಆಗ್ತದಕ್ಕೆ. ಸಂತೋಷದೊಳಗೆ ಅದು ಮತ್ತೆ ನೀರು ತರಕ್ಕೆ ಹೋತು. ಇವ ಹೊರಗೆ ಹೋದ. ಬಂದು ನೋಡ್ತಾಳ, ಅಳಕ್ಕೆ ಶುರು ಮಾಡಿದ್ಲಕ್ಕಿ ಮನೆಗೆ ಬಂದು. ಅವು ಹಾಡಾಡ್ಕೊಂಡು ಅಳದಕ್ಕೆ ಮಗ್ಗಲ ಮನೆ ಮುದುಕಿತ್ತು. ಬಂತು, ಯಾಕೆ ಅಳತ್ತೀನಿ? ಇಲ್ಲ, ನಾನು ಗಂಡು ಕುಡಿಯೋದು ಬಿಡ್ತೀನಿ ಅಂದ ನಾನು. ಅಲ್ಲ, ಬಿಡ್ತೀನಿ ಅಂದ್ರೆ ಚಲೋ ಆತಲ್ಲ, ಅಳತ್ತೆ ಯಾಕ? ಇಲ್ಲ, ನಾನು ಕುಡಿಯೋದು ಬಿಡ್ತೀನಿ ಅಂದು ನನ್ನ ಪಾದ ಹಿಡ್ಕೊಂಡ ನಾವು. ಅಲ್ಲ, ಕೋಡಿದ ದಿವಸ ನೀ ಮಾಡ್ತಿದ್ದಿ, ಇವತ್ತೊಂದು ದಿವಸ ಅವ ಬಿಡ್ತಾನಂತ ನಿನ್ನ ಪಾದ ಹಿಡ್ಕೊಂಡ್ರೆ ಅಳೋದು ಯಾಕೆ ಅದಕ್ಕೆ? ಇಲ್ಲ, ಕುಡಿಯೋದು ಬಿಡ್ತೀನಂತ ನನ್ನ ಪಾದ ಹಿಡ್ಕೊಂಡ ನಾವು. ಅಲ್ಲ, ಕುಡಿಯೋದು ಬಿಡ್ತೀನಂತ ಪಾದ ಹಿಡ್ಕೊಂಡ್ರೆ ತಪ್ಪೇನೈತಿ? ಅಳತಿ ಯಾಕ? ಇಲ್ಲ, ಕುಡಿಯೋದು ಬಿಡ್ತೀನಂತ ನನ್ನ ಪಾದ ಹಿಡ್ಕೊಂಡು ಕಾಲಾಗಿನ ಬೆಳ್ಳಿ ಚೈನ ತೊಗೊಂಡು ಹೋಗೈತದ. ಕಾಲಾಗಿಂತು ಬಿಡುವಲ್ದದ ಅಷ್ಟು. ಏನಿದು ಅಂದ್ರೆ ಸೆಳತ್ತಿರ್ತೈತಿ ಒಳಗಷ್ಟು ಸೆಳತ್. ಅದಕ್ಕೆ ಈ ಇಂದ್ರಿಯಗಳು ಏನದಾವಲ್ಲ, ಅದು ಕಣ್ಣೇ ಇರಲಿ, ಕಿವಿನೇ ಇರಲಿ, ನಾಲ್ಗೆನೇ ಇರಲಿ, ಈ ಜಗತ್ತಿನೊಳಗೆ ಇದನ್ನು ಯಾರು ಕಣ್ಣ ನೋಡಿ ನೋಡಿ ಚಸ್ಮಾ ಬಂದರೂ ನೋಡೋದು ಮುಗಿತಂತ ಅನಿಸಿಲ್ಲ ಕಣ್ಣಿಗೆ. ಕಿವಿ ಕೇಳಿ ಕೇಳಿ ಮಷನ್ ಬಂದರೂ ಕೇಳಬಾರ್ದಂತ ಅನಿಸಿಲ್ಲ ಅದಕ್ಕೆ. ತಿಂದು ಹಲ್ಲು ಬಿದ್ದರೂ ಸಹಿತ ಹಲ್ಲು ಸಟ್ಟು ಹಾಕ್ಕೊಂಡು ತಿಂದ್ವೇ ಹೊರತು ತಿನ್ನಬಾರ್ದಂತ ಮುಗುದಿಲ್ಲ ಅದಕ್ಕೆ. ಅಂದ್ರೆ ಈ ಜಗತ್ತಿನೊಳಗೆ ಇಂದ್ರಿಯ ಮತ್ತು ವಿಷಯಗಳನ್ನು ಅನುಭವಿಸಿ ಮುಗಿಸ್ತೀನಿ ಅನ್ನೋರು ಯಾರೂ ಇಲ್ಲ. ಇಲ್ಲಷ್ಟು ಅನುಭವಿಸಿ ಮುಗಿಸ್ಲಿಕ್ಕಾಗೋದಿಲ್ಲ. ಮತ್ತು ಅನುಭವಿಸಬಾರ್ದಂದ್ರೆ ಹಂಗ ಬಿಟ್ಟರೆ, ಇಂದ್ರಿಯಗಳನ್ನು ಬಳಸಬಾರ್ದಂದ್ರೆ ಇಟ್ಟರು ಕೆಡ್ತಾವ. ಹಂಗ ಬಿಟ್ಟರೆ ನಿನ್ನ ಕೆಡಿಸ್ತಾವ. ಇದು ಮಜಾ ಐತಿದು. ಇಟ್ರ ಏನು ಬಳಸದ ಬೇಡಪ್ಪ ಅಂತಂದ್ರೆ ಇಟ್ಟರು ಕೆಡ್ತಾವ. ಬಳಸೋದು ಬೇಡ ಅಂತ ಬಿಟ್ಟು ಅಂದ್ರೆ ಬಿಟ್ಟರೆ ನಿನ್ನ ಕೆಡಿಸ್ತಾವ. ಅದಕ್ಕೆ ಹಿಂಗೆ ಇದಕ್ಕೊಂದು ಹದವರಿತು ಬಳಸುವ ಕಲಾ ಐತಲ್ಲ, ಈ ಹದವರಿತು ಬಳಸುವ ಕಲಕ್ಕ ಪತಂಜಲ ಮಹರ್ಷಿಗಳು ಬ್ರಹ್ಮಚರ್ಯ ಅಂತ ಹೆಸರು ಕೊಟ್ಟರು. ಬ್ರಹ್ಮಚರ್ಯ ಇದರ ಅರ್ಥ, ಬ್ರಹ್ಮ ಅಂದ್ರೆ ದೇವರು, ಬ್ರಹ್ಮ ಅಂದ್ರೆ ಸುಖ, ಬ್ರಹ್ಮ ಅಂದ್ರೆ ಆನಂದ, ಚರ್ಯ ಅಂದ್ರೆ ನಡೆಯುವುದು, ಹೆಜ್ಜೆ ಹಾಕುವುದು. ಯಾರಿಗೆ ಆನಂದ ಬೇಕು, ಆನಂದ ಬೇಕನ್ನೋರು ಈ ಸಣ್ಣ ಸಣ್ಣ ವಿಷಯಗಳು ಎಳಿಸಿ ದುಃಖಕ್ಕೀಡು ಮಾಡ್ತಾವಲ್ಲ, ಅವುಗಳಿಂದ ದೂರಾಗಿ ಆನಂದದ ಕಡೆ ಹೆಜ್ಜೆ ಹಾಕುವ ಪ್ರತಿಯೊಬ್ಬರು ಬ್ರಹ್ಮಚಾರಿಗಳೇ. ಅವರಿಗೆಲ್ಲರಿಗೆ ಬ್ರಹ್ಮಚಾರಿಗಳಂತಾರೆ. ಬ್ರಹ್ಮಚರ್ಯ ಇದರ ಅರ್ಥ ಮೀಸಲು ಮಾಡುವುದು. ಮೀಸಲು ಅನ್ನೋದಿಲ್ಲ, ನೀವು ಶಬ್ದ ಬಳಸಿರಿಲ್ಲ, ಮೀಸಲಂತ ಬಳಸ್ತಾರಲ್ಲ. ಬ್ರಹ್ಮಚರ್ಯ ಇದರ ಅರ್ಥ ಮೀಸಲು ಅಂತ ಅರ್ಥ. ನಾವೇನು ತಿಳ್ಕೊಂಡಿವಿ, ಬ್ರಹ್ಮಚರ್ಯ ಅಂದ ಕೂಡಲೇ ಮದುವೆ ಮಾಡ್ಕೊಳ್ಳಾರ್ದಂಗೆ ಇರೋದಂತ ಅಷ್ಟ. ಮನುಷ್ಯನಿಗೆ ಜಗತ್ತು ಕಂಡೈತಿ, ಶಕ್ತಿ ಕಂಡಿಲ್ಲ. ಈಗ ನೀವು ಮನ್ಯಾಗ ಫ್ಯಾನ್ ಹಚ್ತೀರಿ, ಟ್ಯೂಬ್ಲೈಟ್ ಹಚ್ತೀರಿ, ಫ್ರಿಡ್ಜ್ ತೆಗಿತೀರಿ, ಎಲ್ಲವೂ ಎದ್ರ ಮೇಲೆ ಓಡ್ಯಾವವು? ಕರೆಂಟಿನ ಮೇಲೆ ಓಡ್ಯಾವ. ಕಂಡೈತೇನು? ಕಂಡಿಲ್ಲ. ಆದ್ರೆ ಅದು ಇರದೇ ನಡೆಯುವುದಿಲ್ಲ.
ಅಂದ್ರ ಕಂಡಿಲ್ಲಂತ ಇಲ್ಲಂತ ಹೇಳಕ್ ಆಗೋದಿಲ್ಲ, ಅದು ಇರದೇ ಇದ್ರ ನಡೆಯುವುದಿಲ್ಲ. ಹಂಗ ಮನುಷ್ಯನೇ ನಿನ್ನೊಳಗೂ ಒಂದು ಶಕ್ತಿ ಐತಿ. ಆ ಶಕ್ತಿಯ ಬಗ್ಗೆ ನಿನಗೆ ಸ್ವಲ್ಪ ಗೊತ್ತಿರ್ಬೇಕಷ್ಟೆ. ದೇವ್ರು ನಿನಗೊಂದು ಏನು ಟಾಸ್ಕ್ ಕೊಟ್ಟಾನಿಲ್ಲಿ ಅಂದ್ರ, ನಿನ್ನೊಳಗ he has kept unlimited energy with a limited time. ನಿನ್ನೊಳಗ ಅಪಾರ ಶಕ್ತಿ ಬಹಳ ಇಟ್ಟಾನ, ಸಮಯ ಸ್ವಲ್ಪ ಕೊಟ್ಟಾನ. ಇದೊಂದು ಪರೀಕ್ಷೆ ಐತಿ, ಸ್ವಲ್ಪ ಸಮಯ ಶಕ್ತಿ ಬಹಳ ಇಟ್ಟಿನಿ, ಸಮಯ ಕಡಿಮೆ ಕೊಟ್ಟಿನಿ, ಹೆಂಗ ಪಾಸ್ ಆಗಿ ಬರ್ತಿ ಬಾ ಅಂತ. ಇದು ಜೀವನ ಅಂದ್ರೆ ಒಂದು ಎಕ್ಸಾಮ್, ಇದು ಅಷ್ಟೇ. ಬಹಳ ಶಕ್ತಿ ಇಟ್ಟು ಸ್ವಲ್ಪ ಸಮಯ ಕೊಟ್ಟು ಒಂದು ಪರೀಕ್ಷೆಗೆ ಕಳಿಸಾನ ದೇವ್ರು. ನಮಗ್ ಹೆಂಗ ಬಳಸ್ಕೊಂತಾರ ಇವ್ರು. ಬಳಸ್ಕೊಂಡ್ರಲ್ಲಿ ಹಿಂದೆ ಹೆಂಗ ಬಳಸ್ಕೊಂಡ್ರ ಹೇಳಿ. ರಾವಣನಿಗೆ ಎಂತ ಶಕ್ತಿ ಇತ್ತು, ಈ ಭೂಲೋಕದಿಂದ ಮ್ಯಾಲ ಮೆಟ್ಟಲ ಕಟ್ಟುತ್ತಿದ್ದಂತ ಆಕಾಶಕ್ಕೆ ಅಷ್ಟು ಶಕ್ತಿ ಇತ್ತು. ಆದ್ರೆ ಏನಾಯ್ತು, ಶಕ್ತಿಯ ದುರುಪಯೋಗ ಮಾಡಿಕೊಂಡ. ಭಸ್ಮಾಸುರನಿಗೆ ಎಷ್ಟು ಶಕ್ತಿ ಇತ್ತು, ದೇವ್ರ ತಲೆ ಮೇಲೆ ಕೈ ಇಟ್ಟರೆ ದೇವರ ಸುಡ್ತಿರ್ಬೇಕು, ಅಷ್ಟು ಶಕ್ತಿ ಪಡ್ಕೊಂಡಿದ್ದ. ಆದ್ರೆ ಶಕ್ತಿಯ ದುರುಪಯೋಗ ಮಾಡಿಕೊಂಡಿದ್ದಕ್ಕೆ ಹಾಳ. ರಾಮ ರಾವಣ ನಾವೇನ್ ಹೇಳ್ತೀವಲ್ಲ, ಈಗ ನೀವು ಹೆಸರು ತಗೊಳ್ರಿ, ಶಕ್ತಿ ದುರುಪಯೋಗ ಆಗಬಾರ್ದ ಮನುಷ್ಯಾಗ ಅಷ್ಟೇ. ರಾವಣನಿಗೂ ಶಕ್ತಿ ಕೊಟ್ಟಿದ್ದ, ರಾಮನಿಗೂ ಶಕ್ತಿ ಕೊಟ್ಟಿದ್ದ, ವಿಶ್ವೇಶ್ವರಯ್ಯನಿಗೂ ಶಕ್ತಿ ಕೊಟ್ಟಿದ್ದ, ವೀರಪ್ಪನಿಗೂ ಶಕ್ತಿ ಕೊಟ್ಟಿದ್ದ. ಶಕ್ತಿ ಒಬ್ಬವ ರಾಮ ಶಕ್ತಿಯನ್ನ ಬಳಸಿಕೊಂಡು ದೇವರಾದ, ಶಕ್ತಿಯನ್ನ ದುರುಪಯೋಗ ಮಾಡಿಕೊಂಡು ರಾಕ್ಷಸ ಆದ. ವಿಶ್ವೇಶ್ವರಯ್ಯ ಶಕ್ತಿಯನ್ನ ಬಳಸ್ಕೊಂಡು ನರರ ಚಿಂತಕ ಆದ, ವೀರಪ್ಪನದನ್ನು ದುರುಪಯೋಗ ಮಾಡಿಕೊಂಡು ನರಹಂತಕ ಆದ. ಅದಕ್ಕೆ ನಾವೇನು ತಿಳ್ಕೊಂತೀವಲ್ಲ, ಇವ್ರ ರಾಶಿ ಮ್ಯಾಲ ಇವ್ರ ಭವಿಷ್ಯ ನಿರ್ಮಾಣ ಆಗ್ತೈತೆ ಅಂತ ಹೇಳುದಿಲ್ಲ. ಮತ್ತ ರಾಮಂದು ರಾವಣಂದು ಇಬ್ಬರದು ಒಂದ ರಾಶಿ, ಕೆಟ್ಟತ ಯಾಕೆ ಹಂಗಿದ್ರ? ವಿಶ್ವೇಶ್ವರಯ್ಯಂದು ವೀರಪ್ಪಂದು ಇಬ್ಬಂದು ಒಂದ ರಾಶಿ, ಕೆಟ್ಟತ ಹೆಂಗ? ನಿನ್ನ ಬದುಕ ಹೊರಗ ರಾಶಿಯೊಳಗೆಲ್ಲ ನಿನ್ನ ಶಕ್ತಿಯನ್ನ ಸದುಪಯೋಗ ಮಾಡಿಕೊಳ್ಳುವುದರಾಗ ನಿನ್ನ ರಾಶಿ ನಿರ್ಮಾಣ ಆಗ್ತೈತಿ ಮನುಷ್ಯ. ನಮ್ಮ ಲಕ್ ಪಂಚಾಂಗದಾಗ ಹುಡುಕ್ತಿವಿಲ್ಲ ನಾವು. ಪಂಚಾಂಗ ತೆಗೆದು ನೋಡ್ರಿ ಅಂತಿ. ಪಂಚಾಂಗ ಅಂದ್ರೆ ಏನು? ಅಲ್ಲಿ 5 ವಾರ, ತಿಥಿ, ನಕ್ಷತ್ರ, ಕರ್ಣ, ಯೋಗ, ಕರ್ಣ, ಅಲ್ಲಿ ಏನಿರ್ತಾವ 5, ಹೌದಲ್ಲ? ಅದ್ರ ಹೆಸರ ಪಂಚ ಅಂಗ. ಪಂಚಾಂಗ ತೆಗೆದು ನೋಡ್ತೀವಿ, ನಮ್ದು ಏನೈತ್ ನೋಡ್ರಿ ಅಂತ. ಮನುಷ್ಯನೇ ಹೊರಗಿನ ಪಂಚಾಂಗ ಏನ್ ನೋಡ್ತಿ, ಸ್ವಲ್ಪ ವಿಚಾರ ಮಾಡು. ನಿನ್ನ ಇಂದ್ರಿಯಗಳು 5 ಪಂಚಾಂಗ, ಜ್ಞಾನೇಂದ್ರಿಯಗಳು 5 ಪಂಚಾಂಗ, ನಿನ್ನ ಕರ್ಮೇಂದ್ರಿಯಗಳು 5 ಪಂಚಾಂಗ, ನೀನು ಅನುಭವಿಸುವ ಶಬ್ದ ವಿಷಯಗಳು ಇವೇನದಾವ್ ವಿಷಯಗಳು 5 ಪಂಚಾಂಗ, ನಿನ್ನೊಳಗ ಇರುವ ಪ್ರಾಣಗಳು 5 ಅದಾವ್ ಅವು ಪಂಚಾಂಗ, ನಿನ್ನ ಅಂತರೇಂದ್ರಿಯಗಳು 5 ಅದಾವ್ ಅವು ಪಂಚಾಂಗ. ಹೊರಗಿನ ಪಂಚಾಂಗ ಏನ್ ನೋಡ್ತಿ, ನಿನ್ನ ದೇಹವೇ ಪಂಚಾಂಗ ಐತಿ. ಮೊದಲು ಇದನ್ನ ತೆಗೆದು ನೋಡು. ಇದನ್ನ ತಿಳ್ಕೊಂಡ್ರ ರಾಜಯೋಗ, ತಿಳಿದೇ ಇದ್ರೆ ಯಮಗಂಡ ಕಾಲ ನೋಡು. ತಿಳಿದು ನೋಡಿ, ಇದ ಪಂಚಾಂಗ ಐತಿ, ಹೊರಗೆ ಎಲ್ಲೈತಿ. ನಿನ್ನ ದೇಹವೇ ಪಂಚಾಂಗ ಐತಿ. ಶಕ್ತಿ ಸದುಪಯೋಗ ಆಗಬೇಕು, ಮನುಷ್ಯಗ ದುರುಪಯೋಗ ಆಗಬಾರ್ದು. ಏನು ದೇವ್ರ ಶಕ್ತಿ ಕೊಟ್ಟಾನ ಅದನ್ನ ಬಳಸಬೇಕಾಗ್ತದೆ. ಏನು ಕಾಲಾಗ ಶಕ್ತಿ ಕೊಟ್ಟಾನ, ಕೈಯಾಗ ಶಕ್ತಿ ಕೊಟ್ಟಾನ, ಕಣ್ಣಾಗ ಶಕ್ತಿ ಕೊಟ್ಟಾನ, ಇದನ್ನ ಸರಿಯಾಗಿ ಬಳಸಬೇಕಲ್ಲ ಮನುಷ್ಯ. ಏನು ಕಾಲಾಗ ನಮಗೂ ಶಕ್ತಿ ಕೊಟ್ಟಾನ, ನಾವು ಹೆಜ್ಜೆ ಹಾಕಿ. ಬಸವಣ್ಣ ಹೆಜ್ಜೆ ಹಾಕಿದ್ರೆ ಕಲ್ಯಾಣ ನಿರ್ಮಾಣ ಆಗಿತ್ತು. ಬೋಸ್ರಂತವ್ರು, ಗಾಂಧಿ ಅಂತವ್ರು ಹೆಜ್ಜೆ ಹಾಕಿದ್ರೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಬುದ್ಧ ಹೆಜ್ಜೆ ಹಾಕಿದ್ರ ಕರುಣೆ ಮಲೆ ಮಾಡಿತ್ತು. ಅದಕ್ಕೆ ಮನುಷ್ಯನೇ ಗೊತ್ತಿರ್ಲಿ, ಅರಿಯದೆ ಹಾಕುವ 1000 ಹೆಜ್ಜೆಗಳಿಗಿಂತ ಅರಿತವರ ಜೊತೆ ಹಾಕುವ 4 ಹೆಜ್ಜೆಗಳು ಜೀವನದಲ್ಲಿ ಮ್ಯಾಲ್ ತರ್ತಾವ. ಮನುಷ್ಯ ಅರಿತವ್ರ ಜೊತೆ 4 ಹೆಜ್ಜೆ ಹಾಕು. ಕಣ್ಣು ಕೊಟ್ಟಿಲ್ಲೇನು ದೇವ್ರು, ಎಷ್ಟು ಅದ್ಭುತ ಕಣ್ಣು ಕೊಟ್ಟಾನ. ಕೈ ಕೊಟ್ಟಿಲ್ಲೇನು ದೇವ್ರು, ಕೈ ಕೊಟ್ಟ. ನಾವು ಬಹಳ ಶಕ್ತಿವಂತರು ಅಂತ ಈ ಕೈ ಬಳಸಿ, ಇಲ್ಲ ನಾನ್ ಭಾರಿ ಬಲವಾನ್ ಅದಿನ ಅಂತ ತಿಳ್ಕೊಂಡು 10 ಮಂದಿಗೆ ಹೊಡಿಬಹುದಿಲ್ಲ. ನಾನು ಭಾರಿ ಬಲಶಾಲಿ ಅದಿನಂತ 10 ಮಂದಿಗೆ ನೀ ಇಲ್ಲಿ ಹೊಡಿಬಹುದು. 10 ಮಂದಿಗೆ ಹೊಡೆದ್ರ ನೀನು ನಿಜವಾದ ಶಕ್ತಿ ಅಂತಲ್ಲ. ಕೆಳಗ್ ಹೋಗಿ ಹೊಡೆದ್ರ 10 ಮಂದಿಗೆ ಹೊಡಿಬಹುದು ಈ ಕೈಯಿಂದ. ವೇದಿಕೆ ಮೇಲೆ ಬಂದು ಎಲ್ಲರಿಗೂ ಶರಣು ಶರಣಾರ್ಥಿ ಅಂದ್ರ 10,000 ಮಂದಿಗೆ ಮುಟ್ಕೊಳ್ಳುವ ಶಕ್ತಿ ಇದರ ಕೊಟ್ಟಾನ ದೇವರು. ಗೊತ್ತಿರ್ಬೇಕು, ಶಕ್ತಿಯ ಬಳಕೆ ಗೊತ್ತಿರ್ಬೇಕು. ದೇವ್ರು ನಮ್ಮೊಳಗೊಂದು ಶಕ್ತಿ ಇಟ್ಟು ಕಳಿಸ್ಯಾನ. ಗೊತ್ತಿಲ್ಲ ನಮಗಿದು ಯಾವಾಗ ಗೊತ್ತಾಕೈತಿ ಅಂದ್ರೆ ಹೋಗಾಕ ಗೊತ್ತಾಕೈತಿ. ಕಾಲ್ ಹೋದ್ಮೇಲೆ ಅಡ್ಡಾಡ್ಬೇಕಾಗಿತ್ತಪ್ಪ ಸ್ವಲ್ಪ ಎಲ್ಲಾ ಕಡೆ. ಈಗೇನ್ ಅಡ್ಡಾಡ್ತಿ? ಅಡ್ಡುಣಿಗೆ ಆಗ್ಯಾವ ಕಾಲ್, ಈಗೇನ್ ಅಡ್ಡಾಡವನಿ? ನೋಡ್ಬೇಕಾಗಿತ್ತಪ್ಪ ಎಲ್ಲಾ ಜಗತ್, ಏನ್ ಅಡ್ಡಾಡವ ಈಗ?
ಅವ್ ಚಸ್ಮಾ ಹಾಕೊಂಡ್ರು ಕಣ್ಣು ಕಾಣೋವಲ್ಲ. ಉಣ್ಬೇಕಾಗಿತ್ತಪ್ಪ, ಉಂಡ್ರ ಕರಗದ್ರ ಉಣಬೇಕ ನೀನ್? ಕರಗದ ಇಲ್ಲಿ ಉಂಡಿದ್ದು ಅಂದ್ರ ಕೆಟ್ಟ ಮೇಲೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಅನ್ನೋದಿಲ್ಲ. ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗನ. ಏನು ಶಕ್ತಿಯ ಬಳಕೆ ಆಗಬೇಕಾಗಿತ್ತು, ಯಾವಾಗ ಇಂದ್ರಿಯಗಳೊಳಗೆ ಶಕ್ತಿ ಇತ್ತು ಅವಾಗ ತಿಳ್ಕೊ ನೀನು. ಎಲ್ಲಾ ಮುಗಿದ ಮೇಲೆ ಏನ್ ಮಾಡಾವ ಇದನ್ನ ನೀನು? ಒಬ್ಬನಿಗೆ ಕಿವಿ ಕೇಳ್ತಿದ್ದಿಲ್ಲಂತ, ಕಿವಿ. ಅವ ಡಾಕ್ಟರ್ ಹತ್ರ ಹೋದ, ಅವ್ರ ಮನೆಯವ್ರ ಸಲುವಾಗಿ. ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ಗೆ ಹೇಳ್ದವ, ಸಾಹೇಬ್ರ ನಮ್ಮ ಮನೆಯವ್ರಿಗೆ ಸ್ವಲ್ಪ ಯಾಕೋ ಕಿವಿ ಮಂದಾಗ್ಯಾವ. ಅವ ಅಂದ, ಆಯ್ತು ಕರ್ಕೊಂಬಾ ಅಂತಂದ. ಬರೋದಲ್ರಿ ಅಂತ. ಅಲ್ಲ ನಿಮ್ ಹೆಣ್ಮಕ್ಳಲ್ಲ, ನಮ್ ಹೆಣ್ಮಕ್ಳು ಖರೇರಿ ಅವಾಗ ಕರೆದ್ರ ಬರ್ತಿದ್ರಿ, ಈಗ ಬರುದಿಲ್ರಿ ಅವ್ರು. ಅಲ್ಲೋ ಮತ್ತ ಅವ್ರ ಕಿವಿ ಕೇಳೋದಲ್ಲಂತ ಬಂದಿ, ಅವ್ರಿಗೆ ಏನ್ ಮಾಡ್ಬೇಕು? ನಾನು ಅವ್ರಿದ್ರ ಚೆಕ್ ಮಾಡ್ಬೋದು. ಅಲ್ಲಿ ಏನ್ರ ಒಂದು ಮಿಷಿನ್ ಕೊಡ್ರಿ, ಒಂದು ಕಿವಿಯಾಗ ಇಟ್ಕೊಂತಾರಲ್ಲ ಮಷಿನ್ ಕೊಡ್ರಿ. ಅವಾಗ ಡಾಕ್ಟರ್ ಅಂದ್ರು, ಅಲ್ಲೋ ಅದು ಮಿಷನ್ ಅಂದ್ರ ಎಷ್ಟು ಪರ್ಸೆಂಟೇಜ್ ಕಿವಿ ಕೇಳೋದಲ್ಲ ಅದ್ರ ಮ್ಯಾಲಿಂದ ಕೊಡ್ಬೇಕು. ಜಾಸ್ತಿ ಆತಂದ್ರ ಗೊಯ್ ಅಂತೈತಿ ಅದು. ಅದಕ್ಕ ಒಂದ್ ಕೆಲ್ಸ ಮಾಡಿ ನೀನ್ ಅವ್ರನ್ನ ಕರ್ಕೊಂಬಾ ಅಂತ. ಸರ್ ಅವ್ರು ಬರುದಿಲ್ರಿ. ಅವಾಗ ಇವ ಏನಂದ, ಡಾಕ್ಟರ್ ಹಂಗಿದ್ರು ಒಂದ್ ಕೆಲ್ಸ ಮಾಡು, ನಿಮ್ ಮನಿಗ್ ಹೋಗು, ಒಂದು ಕೂಗ ಅವ್ರಿಗೆ ಅಟ್ಲೀಸ್ಟ್ ಇಷ್ಟು ಡಿಸ್ಟೆನ್ಸ್ ನಿಂದ ಕಿವಿ ಕೇಳಂಗಿಲ್ಲ ಅಂತ ನೀ ನನಗೆ ಹೇಳಿದ್ರ ಅದ್ರ ಪ್ರಕಾರ ನಮ್ಮ ಮಷಿನ್ ಬರ್ದು ಕೊಡ್ತೀನಿ. ಇದು ಹೋಗಿ ಅಂಗಳದಾಗ ನಿಂತು ಫಸ್ಟ್ ಪ್ರಯೋಗ, ಏನ್ ಮಾಡಿ ನಾಷ್ಟಾಕಂತ. ಆ ಕಡೆಯಿಂದ ಏನ್ ಬರ್ಲಿಲ್ಲ. ಅಂಗಳದಿಂದ ಮನಿ ತಲವಾಗಲಿ ಹೋತ್, ಏನ್ ಮಾಡಿ ನಾಷ್ಟಾಕಂತ, ಏನು ಬರ್ಲಿಲ್ಲ. ಅದು ಪಡ್ಸಾಲಿಗ್ ಹೋತ್, ಏನ್ ಮಾಡಿ ನಾಷ್ಟಾಕಂತ, ಏನು ಬರ್ಲಿಲ್ಲ. ಅಕ್ಕಿ ಬಾಂಡೆ ಸಾಮಾನ್ ಕತ್ತಿದ್ಲು, ಮುಂದ್ ಹೋದ, ಏನ್ ಮಾಡಿ ನಾಷ್ಟಾಕಂತ, ಅದ ಬಗೋಣಿ ತಗೊಂಡ ಬಿಟ್ ಲೇಟ್ ಅಂತ. ಅಲ್ಲ 4 ಸಲ ಆತ್ ಉಪ್ಪಿಟ್ಟು ಮಾಡಿನ ಅಂತ ಹೇಳಕತ್ತು, ಕಿವಿ ಕೇಳಿಲ್ಲ ಅಂದ್ರ ಮಷೀನರಿ ಹಾಕಿಸ್ಕೊಂಡ್ ಬರ್ಬಾರ್ದ ಹೋಗಿ. ಅದಕ್ಕಲ್ಲಿ ಇದಕ್ಕ ಕೇಳ್ತಿದ್ದಿಲ್ಲ. ಅವ ಹೋದ ಡಾಕ್ಟರ್ ಹತ್ರ, ಯಾಕೋ ಏನತ್? ನಮ್ ಹೆಣ್ಮಕ್ಳು ಅಲ್ರಿ, ನಮ್ಮ ಕಿವಿ ಬಂದಾವೀಗಂತ. ಅದು ಮೊದಲು ಬಂದಾಗಿತ್ತು, ಈಗ ಗೊತ್ತಾಗೈತದ, ಈಗ ಚಾಲು ಆಗೈತಿ. ಇದಕ್ ಮಿಷಿನ್ ಬೇಕಾಗಿಲ್ರಿ, ಇವೆಲ್ಲ ನಮ್ ಮನೆ ಡಾಕ್ಟರ್ ನಿಂದ ನಡೀತಾವ ಕಿವಿ ಎಲ್ಲ. ಶಕ್ತಿ ಯಾವಾಗ ಹೋದ ಮೇಲೆ ಅನುಭವಿಸೋದಲ್ಲ, ಇದ್ದಾಗ ಚಲೋದ್ ಕೇಳ ಅಷ್ಟೇ. ಹೋದ ಮೇಲೆ ಕೇಳ್ಬೇಕಾಗಿತ್ತಂದ್ರೆ ತಗೊಂಡ್ ಏನ್ ಮಾಡೋದು? ಅದಕ್ಕೆ ಅವ್ರು ಹೇಳುದು, ಯಾರ ತನ್ನ ಶಕ್ತಿ ತಿಳಿದಾರಲ್ಲ ಅವ್ರು ದೇವ್ರು. ಯಾರು ತನ್ನೊಳಗಿನ ಶಕ್ತಿ ತಿಳಿದಾನ ಅವ ದೇವ್ರು. ತನ್ನೊಳಗಿರುವ ಶಕ್ತಿ ಗೊತ್ತಿರ್ಬೇಕು ಮನುಷ್ಯಾಗ. ತಿಳ್ಕೊಂಡವನಿಗೆ ದೇವ್ರು ಎಲ್ಲಿ ಬೇಕಲ್ಲಿ ಕಾಣ್ತಾನೆ. ಮಾಡಿ ನೀ ಮನ್ಯಾಗ ಮಲಗತೀನಿ ಅಂದ್ರ ಹೆಂಗ ಸಾಧ್ಯದ? ಅದಕ್ಕ ಒಂದಿಷ್ಟು ಯಾವುದು ಆರೋಗ್ಯಕ್ಕೆ ಹಿತ ಕೊಡ್ತದ, ಯಾವುದು ಶರೀರವನ್ನು ಕೆಡಿಸೋದಿಲ್ಲ, ಯಾವುದು ಮಾನ ಕಳೆಯುವುದಿಲ್ಲ, ಯಾವುದು ರೊಕ್ಕ ರೂಪಾಯಿ ಹಾನಿ ಮಾಡೋದಿಲ್ಲ, ಅದನ್ನ ಯಾರು ಕುಡಿತಾರಲ್ಲ ಅಂಥವ್ರ ಸಂಘ ಮಾಡು. ಯಾವುದು ಕುಡಿದ್ರೆ ಅನಾರೋಗ್ಯಕ್ಕೆ ತುತ್ತಾಗ್ತದ ಶರೀರ, ಯಾವುದು ಕುಡಿದ್ರೆ ಮಾನ ಹೋಗ್ತದ, ಯಾವುದು ಕುಡಿದ್ರೆ ಧನ ಸಂಪತ್ತು ನಾಶ ಆಗ್ತದ, ಅಂಥವ್ರ ಸಂಘ ಮಾಡಿದಿ ಅಂದ್ರೆ ನೀನು ಔರಂಗನ ಆಗ್ತಿದಿ. ನಿಂದು ಮಾನ ಹೋಗ್ತದ, ಪ್ರಾಣ ಹೋಗ್ತದ, ಎಲ್ಲ ಹೋಗ್ತದ. ಮತ್ತು ಅವ್ರು ಹಿಂಗಿರ್ತಾರಲ್ಲ, ಊರಾಗ ಅಗದಿ ಜಾಣರು ಯಾರು, ಹುಷಾರಿ ತಲೆ ಯಾರ್ದು ಸ್ಪೀಡ್ ಓಡುತ್ತಂದ್ರೆ ಅವ್ರದ್ದು ಓಡತ್ತೆ ನೋಡ್ರಿ. ತಿಳಿತದೋ ಇಲ್ಲ? ಅವ್ರದ್ದು ಓಡುತ್ತೆ. ಈ ಹಾಲು ಕುಡಿಯೋ ಒಂದು ಓಡೋದಿಲ್ಲ, ಆಕಳದ ಹಾಲು ಕುಡಿಯೋ ಒಂದು, ಇವನಕ್ಕಿಂತ 100 ಪಟ್ಟು ಸ್ಪೀಡ್ ಇರ್ತೈತಿ. ಒಬ್ಬ ಕಾಯಂ ಕುಡಿಯವ ಕುಂತಿದ್ದ ಮನೆ ಮುಂದೆ, ಕಾಯಂ ಅದನ್ನ ಕುಡಿಯವ. ಮುಂಜಾನೆ ಎದ್ದ ಅಂದ್ರೆ ನೀವೆಲ್ಲ ಏನು ಕುಡಿತೀರಿ? ಟೀ, ಕಾಫಿ, ಬೋರ್ಮಿಟ್ಟ, ಹಾರ್ಲೆಕ್ಸ್ ಹಾಲು ಕುಡಿತೀರಿಲ್ಲ, ಅವ ಅದನ್ನ ಕುಡಿಯವ. ಮುಂಜಾನೆ ಎದ್ದಂದ್ರೆ ಅದನ್ನ ಕುಡಿಯವ. ಇಂಥ ಒಬ್ಬ ಕುಡ್ದ ಕುಂತಿದ್ದ ಮನೆ ಕಟ್ಟಿ ಮ್ಯಾಲ. ಇವನಿಗೆ ಒಬ್ಬ ಗೆಳೆಯ ಇದ್ದ, ಅದಕ್ಕೆ ಪಾಪ ಆರಾಮ ತಪ್ಪಿತ್ತು, ಕೆಮ್ಮು ಹತ್ತಿತ್ತು, ಅದಕ್ಕೆ ಗೂರು ಹತ್ತಿತ್ತು. ಅದು ಕೆಮ್ಮಿ 1 ವಾರ ಆದ್ರೂ ಕೆಮ್ಮ ಹೋಗಲಿಲ್ಲ. ಅವ ಒಂದು ದಿವಸ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಬರ್ಬೇಕು, ಕೆಮ್ಮಿಗೆ ಔಷಧರ ಕೊಡ್ತಾರೋ ಏನಂತ ತಿಳ್ಕೊಂಡು ನಿರೀಕ್ಷೆ ಇಟ್ಕೊಂಡು ಅವ ಡಾಕ್ಟ್ರ್ ಹತ್ರ ಹೊರಟಿದ್ದ. ಹೋದ ಇವ ಏನು ಕುಡಿದು ಕುಂತಿದ್ನಲ್ಲ, ಇವನ ಮನೆ ಮುಂದೆ ಹೊಂಟಿದ್ದವ. ಕೆಮ್ಮಕೋತ ಬಂದ, ಇವ ಮುಂದೆ ಕುಂತಿದ್ನಲ್ಲ, ಕೇಳಿದ, ಅಲ್ಲೋ ಯಾಕೆ 1 ವಾರ ಆತು ನಾ ನೋಡಕತ್ತಿ, ಭಾಳ ಕೆಮ್ಮಾಕತ್ತಿದೆಲ್ಲ ಅಂದ. ಮತ್ತು ಏನು ಮಾಡೋದಪ್ಪ, ಏನು ಗುಳಿಗೆ ತೊಗೊಂಡ್ರು ಹೋಗಲಿಲ್ಲ, ಔಷಧ ತೊಗೊಂಡ್ರು ಹೋಗಲಿಲ್ಲ, ಕೊನೆಗೆ ಡಾಕ್ಟ್ರ್ ಹತ್ರ ಹೊರಟೀನಿ ಅಂತ ಅವ ಅಂದ.
ಹುಚ್ಚದಿದೆ ಶಾಣೆ ಇದಿದೆ ಅಂತ ಇವ ಅಂದ. ಯಾರು ಕುಡುಕ, ಇವ ಶಾಣೆ ಇವ. ಅವನಿಗೆ ಹೇಳಕತ್ತೇನ ನೀವು ಹುಚ್ಚದಿದೆಯೋ ಶಾಣೆ ಇದ್ದಿದೆಯೋ ಅಂದ. ಮತ್ತು ಶಾಣೆ ಇದ್ದಲ್ಲೇನ ಡಾಕ್ಟ್ರ್ ಹತ್ರ ಹೊರಟೀನಿ ಅಂದ. ನಿನಗೆ ಆಗೋದ್ರ ಏನಾಗೈತಿ ಹೇಳಂದ. ಏನಿಲ್ಲ, ಕೆಮ್ಮು ಹತ್ತೈತಿ, ಒಟ್ಟ ನಿಲ್ಲವಲ್ದ ಅಂದ. ಹಾಗಾದ್ರೆ ನಾ ಒಂದು ಔಷಧ ಹೇಳ್ತೀನಿ ತೊಗೊತೀನಿ ಅಂದವ. ಒಂದು ಔಷಧ ಹೇಳ್ತೀನಿ ತೊಗೊತೀನಿ ಅಂದ. ಅಂದ್ರೆ ಡಾಕ್ಟ್ರಿಗಿಂತ ಮೊದಲು ಇವನ ಔಷಧ ಕೊಡಕತ್ತಾನ. ಅವ ಅಂದ ಅದು ಯಾವುದು ಔಷಧ ಅಂದ. ಅದು ಹಿಂಗೈತಲ್ಲ, ನಾ ಎಂದಿನಿಂದ ತೊಗೊಳಕತ್ತೀನಿ ಆ ಔಷಧ ನಾ ತೊಗೊಂಡಿನಿ ಈಗ, ಅದಕ್ಕೆ ನಾ ತೊಗೊಂಡಿದ್ದು ನೀ ತೊಗೋಬೇಕು ಔಷಧ ಅಂದ. ಅದಕ್ಕೆ ಅದನ್ನು ತೊಗೊಂಡ್ರೆ ಕೆಮ್ಮು ನಿಲ್ತದನ್ನ ಅಂತ ಅವ ಅಂದ. ಇವ ಅಂದ ಕೆಮ್ಮು ನಿಲ್ಲೋದಲ್ಲ, ಅದನ್ನು ಎಂದಿನಿಂದ ತೊಗೊಳಕತ್ತೀನಿ ಅಂದಿನಿಂದ ಹೊಲ ಹೋಗೈತಿ, ಮನೆ ಹೋಗೈತಿ, ಮಡ್ದಿ ಕೊಳ್ಳನ ತಾಳಿ ಹೋಗೈತಿ, ಇಷ್ಟೆಲ್ಲ ಹೋಗೈತಿ ಅಂದ ಬಳಿಕ ನಿಂದು ಕೆಮ್ಮು ಹೋಗೋದಲ್ಲ ಅಂದ. ಇದು ಹೆಂಗೆ ತೊಗೊಳ್ಬೇಕು ಅನ್ನುವಂಥ ರೀತಿ ಕಲಿಸ್ತಾರೆ ಅವ್ರು, ಅಷ್ಟು ಚಂದ ಕಲಿಸ್ತಾರೆ. ಅದಕ್ಕೆ ಅಂಥವ್ರ ಸ್ನೇಹವನ್ನು ಅಪ್ಪಿ ತಪ್ಪಿ ಮಾಡಿದಿ ಅಂದ್ರೆ ನಿನ್ನ ಭವ್ಯವಾದ ಬದುಕು ಒಂದು ಕ್ಷಣದೊಳಗೆ ನಾಶ ಆಗಿ ಹೋಗುತ್ತದೆ. ಅದಕ್ಕೊಂದಿಷ್ಟು ಏನು ಮಾಡೋದು, ಬಲ್ಲವರ ಸಂಘವನ್ನು ಮಾಡೋದು, ಜ್ಞಾನಿಗಳ ಒಡನಾಟದೊಳಗನ ಒಂದಿಷ್ಟು ಕ್ಷಣಗಳನ್ನು ಕಳೆಯೋದು. ಸಾಧ್ಯ ಆದರೆ ಎಲ್ಲೆಲ್ಲಿ ಒಂದಿಷ್ಟು ಸಜ್ಜನರು ಸೇರುತ್ತಿರ್ತಾರಲ್ಲ, ಸತ್ಸಂಗ ನಡೀತಿರ್ತದಲ್ಲ, ಅಲ್ಲಿ ಹೋಗುವಂಗೆ ನಾವು ಪ್ರಾರ್ಥನೆ ಮಾಡಬೇಕು, ಭಗವಂತನಲ್ಲಿ ಬೇಡ್ಕೋಬೇಕು. ನಾವೆಲ್ಲ ಬೇಡ್ತೀವಿಲ್ಲ, ಶಿವಯೋಗೀಶ್ವರರಲ್ಲಿ ಬೇಡಲಾರ್ದವ್ರು ಯಾರದಾರ ಸಾಲೋಟಿಗೆ ಒಳಗೆ ಎಲ್ಲರೂ ಬೇಡವರು. ಮತ್ತು ನಾವು ಬೇಡಂಗಿಲ್ಲ ಅಂತೇನಿಲ್ಲ, ನಾವು ಬೇಡವ್ರೆ, ನೀವು ಬೇಡವ್ರೆ, ಬೇಡಲಾರ್ದವ್ರು ಒಬ್ಬರು ಇಲ್ಲ ಜಗತ್ತಿನೊಳಗೆ. ವ್ಯತ್ಯಾಸ ಏನಂದ್ರೆ ನೀವು ಚಲೋ ಮನೆ ಬೇಡ್ತೀರಿ, ನಾವು ಚಲೋ ಮಠ ಬೇಡ್ತೀವಿ, ಇಷ್ಟ ವ್ಯತ್ಯಾಸ ನಮಗೂ ನಿಮಗೂ. ಬೇಡಲಾರ್ದವರು ಒಬ್ಬರು ಇಲ್ಲ ಜಗತ್ತಿನೊಳಗೆ, ಎಲ್ಲರೂ ಬೇಡುವವರೇ. ಆದ್ರೆ ಬೇಡಬೇಕು ಬೇಡಬಾರ್ದಂತಲ್ಲ, ಯಾವುದು ಬೇಡಿದ್ರೆ ನಮ್ಮ ಬದುಕಿಗೆ ಒಂದಿಷ್ಟು ಹಿತ ಕೊಡುತ್ತದೆ, ಯಾವುದೊಂದಿಷ್ಟು ಬದುಕಿನ ಭವ್ಯತೆಯನ್ನು ಹೆಚ್ಚಿಸ್ತದೆ ಅದನ್ನು ಬೇಡಬೇಕೇ ವಿನಃ ಕ್ಷಣಿಕ ಸುಖ ಕೊಡುವಂತಹ ಸಿರಿ ಸಂಪತ್ತನ್ನು ಎಂದು ಬೇಡಾಕ ಹೋಗಬಾರದು. ಸಂತರು ಶರಣರು ಬೇಡಿಲ್ಲಂತಿಲ್ಲ, ಬೇಡ್ಯಾರ. ಇಲ್ಲೇ ಶಿವಯೋಗಿ ಸಿದ್ದರಾಮೇಶ್ವರರ ವಚನದೊಳಗೆ ಬರೀತಾರವರು. ಅವರು ಬೇಡಿದರು ಭಗವಂತನಲ್ಲಿ. ಏನು ಬೇಡಿದರು? ಬಯಸುವೆನಯ್ಯ ನಿನ್ನವರ ಸಂಗವ, ಎಳೆಸುವೆನಯ್ಯ ನಿನ್ನವರ ಸಂಗಕ್ಕೆ, ಬಯಕೆ ಬೇರೆ ಅನ್ಯ ಕೆಳೆಸದಂತೆ, ಹರುಷಿತನ ಮಾಡಯ್ಯ ಭಕ್ತಿಯೊಳಗೆ, ಹರುಷಿತನ ಮಾಡಯ್ಯ ಭಕ್ತಿಯೊಳಗೆ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಬಯಸುವೆನಯ್ಯ ನಿನ್ನವರ ಸಂಗವ, ಎಳೆಸುವೆನಯ್ಯ ನಿನ್ನವರ ಸಂಗಕ್ಕೆ. ಸರಿ ಮ ಪ ನಿಧ ನಿಧ ಸ ನಿಧ ಪ ಮ ಪದ ಪ ಮ ಪ ಗ ಮರಿ ಗ ಸರಿ ನಿಧ ನಿರೇ ಸ, ಸರಿ ಮ ಪ ರಿ ಮ ಪ. ಬಯಕೆ ಬೇರೆ ಅನ್ಯ ಕೆಳೆಸದಂತೆ, ಹರುಷಿತನ ಮಾಡಯ್ಯ ಹರುಷಿತನ ಮಾಡಯ್ಯ ಭಕ್ತಿಯೊಳಗೆ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ,
ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಯಸುವೆನಯ್ಯ 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 ನಿನ್ನವರ ಸಂಗವ. ನೋಡಿ ಎಷ್ಟು ಚಲೋ ಬರೋದಿಲ್ಲ ಅವರು. ಬಯಸುವೆನಯ್ಯ ನಿನ್ನವರ ಸಂಗವ, ಎಳೆಸುವೆನಯ್ಯ ನಿನ್ನವರ ಸಂಘಕ್ಕೆ, ಬಯಕೆ ಬೇರೆ ಅನ್ಯ ವಿಷಯ ಕೆಳೆಸದಂತೆ ಹರುಷಿತನನ್ನಾಗಿ ಮಾಡು ಭಕ್ತಿಯೊಳಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಏನು ಅದ್ಭುತವಾದ ವಚನ ಬರೀತಾರ. ನನ್ನೊಳಗೊಂದು ಬಯಕೆ ಅದ. ಎಂಥ ಬಯಕೆ? ಧನ ಕನಕಾದಿಗಳನ್ನು ಕೊಡು ಅನ್ನುವಂಥ ಬಯಕೆ ಅಲ್ಲ, ಅಧಿಕಾರ ಅಂತಸ್ತು ಬೇಕನ್ನುವಂಥ ಬಯಕೆ ಅಲ್ಲ. ಎಂಥ ಬಯಕೆ? ಎಲ್ಲಾದರೂ ಒಂದಿಷ್ಟು ಶರಣ ಸಂಘ ಇತ್ತು ಅಂದ್ರೆ, ಶರಣರ ಸಂಘ ನಡೀತಿತ್ತು ಅಂದ್ರೆ ಅಲ್ಲಿಗೆ ಹೋಗುವಂಥ ಆಸೆ ಐತಿ ನಂದು. ಒಂದಿಷ್ಟು ಮಹಾತ್ಮರನ್ನು ಕಣ್ತುಂಬ ನೋಡಬೇಕು, ಸತ್ಯ ಶರಣರ ನುಡಿಗಳನ್ನು ಕೇಳಬೇಕು, ಒಂದಿಷ್ಟು ನಾನಾರನ್ನುವಂಥ ಪರಮ ಸತ್ಯವನ್ನು ತಿಳ್ಕೊಳ್ಬೇಕನ್ನುವಂಥ ಬಯಕೆ ನನ್ನೊಳಗದ. ಅದಕ್ಕೊಂದಿಷ್ಟು ಬಯಸ್ತೀನಿ ನಾನು. ಬಯಸುವೆನಯ್ಯ ನಿನ್ನವರ ಸಂಘ. ನಿನ್ನವರಂದ್ರೆ ಯಾರು? ಯಾವಾಗಲೂ ಭಗವತ್ ಚಿಂತನೆಯೊಳಗಿರೋರು, ಯಾವಾಗಲೂ ಭಗವದ್ ಭಕ್ತಿಯ ಪಥದೊಳಗಿರೋರು, ಸದಾಕಾಲ ಸಂತರ ಶರಣರ ಸ್ಮರಣೆಯೊಳಗೆ ಯಾರು ಇರ್ತಾರ ಅಂಥವರು ಸ್ನೇಹದೊಳಗೆ ಇರುವಂಗೆ ನನಗೆ ಬಯಕೆ ಆಗ್ಯದ. ಎಳೆಸುವೆನಯ್ಯ ನಿನ್ನವರ ಸಂಘಕ್ಕೆ. ನನ್ನ ಮನಸ್ಸು ಹಿಂಗದಲ್ಲ, ನನ್ನ ಮನಸ್ಸಿನ ತುಡಿತ ಎಲ್ಲಿ ಶರಣರ ಸಂಘ ಇರ್ತದ ಅಲ್ಲಿಗೆ ಹೋಗ್ಬೇಕಂತ ಅನಿಸ್ತದ. ಅಲ್ಲಿಗೆ ಹೋಗಬೇಕಾಗಿತ್ತು ಅಂದ್ರೆ ನಿನ್ನ ಕೃಪೆ ಬೇಕಲ್ಲ ಒಂದಿಷ್ಟು. ಅಂಥ ಭಾವ ಬುದ್ಧಿ ಮನಸ್ಸನ್ನು ನನ್ನೊಳಗೆ ಸಿದ್ಧಪಡಿಸು. ಈ ರೀತಿ ಒಳಗೆ ಅವರು ಬೇಡಿದರು. ಮುಂದೆ ಹೇಳ್ತಾರ, ಬಯಕೆ ಬೇರೆ ಅನ್ಯ ವಿಷಯಾದಿಗಳಿಗೆ. ಕಣ್ಣ ರೂಪ ನೋಡಿತ್ತು ಅಂದ್ರೆ ಮನಸ್ಸು ಸೋಲ್ತದ, ಶಬ್ದ ಕೇಳೀತು ಅಂದ್ರೆ ಮನಸ್ಸು ಹೋಯಿತು, ರುಚಿಗೆ ಸ್ಪರ್ಶಕ್ಕೆ ಮನಸ್ಸೇನಾಗ್ತದೆ ಒಂದೊಂದು ಕ್ಷಣದೊಳಗೆ ಸೋತು ಹೋಗ್ತದೆ. ವಿಷಯಾದಿಗಳ ಕೈಯೊಳಗೆ ಸಿಕ್ಕ ಹಾಕ್ಕೊಂಡು ಮನಸ್ಸಾಗಿ ಉಳಿಯೋದಿಲ್ಲದು, ಮೈಲಿಗೆ ಆಗ್ತದೆ, ಹೊಲಸಾಗ್ತದೆ. ಅದಕ್ಕೆ ಅವ್ರು ಏನಂತಾರ, ಅನ್ಯ ವಿಷಯಾದಿಗಳಿಗೆ ಎಳಿಸಲಾರ್ದಂಗೆ ಭಕ್ತಿಯೊಳಗೆ ಹರುಷಿತನನ್ನಾಗಿ ಇರುವಂಗೆ ನನಗೆ ಮಾಡು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಬೇಡ್ಕೋತಾರೆ. ನಾವು ಹಿಂಗೆ ಒಮ್ಮೆರ ಶಿವಯೋಗೀಶ್ವರ ಜಾತ್ರೆಗೆ ಮಾಡೀವಿ, ಮತ್ತು ಹೋಗ್ತೀವಲ್ಲ ಗದ್ದಿಗೆ ದರ್ಶನಕ್ಕೆ, ಹಿಂಗೆ ಒಮ್ಮೆರ ಬೇಡೀವಿನು. ಎಲ್ಲರ ಇಂಡ್ಯಾಗ ಸತ್ಸಂಗ ಇತ್ತಂದ್ರೆ ಅಲ್ಲಿ ಹೋಗುವಂಗೆ ಮಾಡು, ಅಥವಾ ವಿಜಯಪುರದೊಳಗಿತ್ತಂದ್ರೆ ಅಲ್ಲಿ ಹೋಗುವಂಗೆ ನನಗೆ ಭಾಗ್ಯವನ್ನು ಕಲ್ಪಿಸಿಕೊಡು ಅಂತ ಹಿಂಗೆ ಒಂದರ ದಿವಸ ಬೇಡಿವೇನು. ಎಂತೆಂಥವು ಬೇಡೀವಿ, ಆದರೆ ಇಂಥದ್ದು ಬೇಡೋ ಮಂದಿ ಅಲ್ಲ ನಾವು. ಮಕ್ಕಳು ಇರಲಾರ್ದವ್ರು ಮಕ್ಕಳು ಬೇಡ್ಯಾರ, ಲಗ್ನ ಆಗಲಾರ್ದವರು ಲಗ್ನ ಆಗಲಿ ಅಂತ ಯಾರಿಗೆ ಬೇಡ್ಯಾರ? ದೇವರಿಗೆ ಬೇಡ್ಯಾರ. ಹೊಲ ಇರಲಾರ್ದವರು ಹೊಲ ಬೇಡ್ಯಾರ, ಅಧಿಕಾರ ಇರಲಾರ್ದವರು ಅಧಿಕಾರ ಬೇಡ್ಯಾರ. ಆದ್ರೆ ಶರಣರ ಸಂಘವನ್ನು ಕಲ್ಪಿಸಿಕೊಡು ಅಂತ ಬೇಡಿದವರು ವಿರಳ. ಆದ್ದರಿಂದ ಸಂತರಿಗೂ ಶರಣರಿಗೂ ಸಾಮಾನ್ಯರಿಗೂ ವ್ಯತ್ಯಾಸ ಏನಂತ ಕೇಳಿದ್ರೆ, ಅವರು ಯಾವುದು ಬೇಡಿದ್ರೆ ಬದುಕು ಭವ್ಯ ಆಗ್ತದನ್ನುವಂಥದ್ದನ್ನು ಅರಿತುಕೊಂಡು ಅಂಥದ್ದನ್ನು ಬೇಡಿದರು. ನಾವು ಯಾವುದು ಬೇಡಬೇಕು ಯಾವುದು ಬೇಡಬಾರದು ತಿಳಿಲಾರದ್ದಕ್ಕೆ ಯಾವುದು ಕ್ಷಣಿಕ ಸಂತೃಪ್ತಿ ಕೊಡ್ತದೆ, ಸಂತೋಷ ಕೊಡ್ತದೆ, ಅಂತಹ ವೈಷಯಿಕ ವಸ್ತುಗಳನ್ನು ಬೇಡ್ಕೋತ ನಾವು ಬದುಕನ್ನು ವ್ಯರ್ಥ ಮಾಡಾಕತ್ತೀವಿ. ಅದಕ್ಕೊಂದಿಷ್ಟು ಬೇಡಬೇಕು, ಯಾವುದು ಬೇಡಬೇಕು ಯಾವುದು ಬೇಡಬಾರದು ಗೊತ್ತಿರಬೇಕು ಮನುಷ್ಯನಿಗೆ. ಅದಕ್ಕೆ ಅವ್ರು ಏನು ಮಾಡಿದರು? ಒಳ್ಳೆಯದನ್ನು ಬೇಡಿದರು. ಯಾವುದು ಬೇಡಿದ್ರಪ್ಪ ಅಂದ್ರೆ ಭಗವದ್ ದರ್ಶನ ಆಗುತ್ತದೆ, ಭಗವಂತನ ಒಲುಮೆ ನನಗಾಗುತ್ತದೆ, ಅಥವಾ ನಾನೇ ಭಗವಂತನ ಸ್ವರೂಪದೀನ ಅನ್ನುವಂಥ ಸತ್ಯ ಸಂಗತಿ ತಿಳಿತದೆ.
ಅಂಥದ್ದನ್ನು ಬೇಡಿದರು. ಅದಕ್ಕೆ ಬೇಡಲಾರದವ್ರು ಯಾರೂ ಇಲ್ಲ. ಬಸವಣ್ಣವರು ಸಹಿತ ಬೇಡಿದರು. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಯಾರೂ ಇಲ್ಲ ಬೇಡಲಾರದವರು. ಆದರೆ ವ್ಯತ್ಯಾಸ ಯಾವುದು ಬೇಡಬೇಕು ಯಾವುದು ಬೇಡಬಾರದು ಗೊತ್ತಿರಬೇಕು. ಒಮ್ಮೆಮ್ಮೆ ಹಿಂಗೆ ಬೇಡ್ತಾರಲ್ಲ ಜಗತ್ತಿನ ಜನ, ದೇವ್ರಿಗೆ ಬೇಡಕ್ಕೆ ಹೋದ್ರಂದ್ರೆ ದೇವ್ರಿಗೆ ಸಹಿತ ದಿಕ್ಕು ತಪ್ಪಿರ್ಬೇಕು. ಒಮ್ಮೆಮ್ಮೆ ಒಂದೊಂದು ದೇವರು ಓಡ್ಬೇಕಂತಿರ್ತಾವ ಗುಡಿ ಬಿಟ್ಟು. ಅಂದ್ರೆ ನಮಗ ಹಣದ ಅವಶ್ಯಕತೆ ಐತಿ ಖರ, ಆದ್ರೆ ಸಂಸ್ಕಾರನ್ ಬಿಟ್ಟು ಯಾವ್ದನ್ನೂ ಮಾಡಬಾರ್ದು. ಅಷ್ಟಕ್ಕೂ ಆ ಭಗವಂತ ನಮ್ಗೆ ಏನ್ ಕಮ್ಮಿ ಮಾಡಾನ? ಅವ ಕೊಟ್ಟದ್ರಾಗ ಬದುಕೋದನ್ನ ನಾವು ಕಲಿಬೇಕು. ಕಾಲ ತುಂಬಾ ಬದಲಾಗಿರ್ಬೋದು, ಪ್ರೇಕ್ಷಕ ಹೊಸತನದ ಬೆನ್ನು ಹತ್ತಿರ್ಬೋದು, ಆದ್ರ ಲಾಭ ಸಿಗ್ತೈತಿ ಅಂತ ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯೋಂಗಿಲ್ಲ. ನಾವು ಯಾವತ್ತು ನಮಗಿಂತ ಕೆಳಗಿರೋರ್ನ ನೋಡಿ ಬದುಕಬೇಕು, ಮೇಲಿರೋರ್ನ ನೋಡಿ ಬದುಕಬಾರ್ದು. ನಮ್ಮ ಮಣ್ಣಿನ ಗುಣಧರ್ಮ, ನಮ್ಮ ನಾಡಿನ ಸಂಸ್ಕೃತಿ ಎಲ್ಲ ಮರೆತ್ರೆ ಹ್ಯಾಂಗಪ್ಪ? ಕನ್ನಡ ನಾಡಿನ ಮಕ್ಕಳು ನಾವು ಸಹಾಯದಿಂದ ಬದುಕಬೇಕು ಅನ್ನತಕ್ಕಂಥ ಆಸೆನ ಬಿಟ್ಬಿಡ್ಬೇಕು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ನಮ್ಮ ಸ್ವಂತ ದುಡಿಮೆಯಿಂದ ನಾವು ಬದುಕಬೇಕು. ಕಂಡವ್ರ ಕಾಸ್ಗೆ ಆಸೆ ಪಡಬಾರದು. ಆ ಕಾಸನ್ನ ದುರ್ವಾಸನೆ ಅಂತ ತಿಳ್ಕೋಬೇಕು. ಹಣದಲ್ಲಿ ನಾವು ಶ್ರೀಮಂತಿಕೆನ ಕಾಣಕ್ ಆಗೋದಿಲ್ಲ, ಗುಣದಲ್ಲಿ ಕಾಣಬೇಕು. ಆ ಭಾವನೆ ಯಾವಾಗ ನಮ್ಮಲ್ಲಿ ಶಾಶ್ವತವಾಗಿರುತ್ತೋ ಆವಾಗ ನಮ್ಮಂತಹ ಶ್ರೀಮಂತರು ಈ ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ. ಈ ಸತ್ಯನ ನಾವೆಲ್ಲರೂ ತಿಳ್ಕೊಂಡು ಬದುಕಬೇಕು. ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ ಎರಡು ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದ್ರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ ಎರಡು ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಅಂದ್ರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ, ಅದು ತುಂಬಾ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ ಎರಡು ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಅಪ್ಪು ತುಂಬಾ ಯಂಗ್ ಇದ್ರು, ಅವ್ರ ಕಣ್ಗಳು ತುಂಬಾ ಈಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪರೇಷನ್ ಮಾಡಿದ್ವಿ. ಅದು ಇಬ್ಬರಲ್ಲ 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ, ಥಿಂಕ್ ಮಾಡೋದಿಲ್ಲ. ಸೊ ಆದ್ರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ. ಅದು ತೀರದ ಮೇಲೆ ಮಾಡುವಂತ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗ್ಬೇಕು. ಅದು ಸುಟ್ಟು ಬೂದಿ ಪಾಲ್ ಮಾಡೋದು ಅಥವಾ ಕೂತು ಮಣ್ಪಾಲ್ ಮಾಡೋದಕ್ಕಿಂತ ಅದನ್ನ ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡುವ ಒಂದು ಕಾರ್ಯ ಎಲ್ಲರೂ ಮಾಡ್ಬೇಕು. ಸಂಪೂರ್ಣವಾಗಿ ಹೋಗಿಲ್ಲ, 2 ಕಣ್ಣಲ್ಲಿ ಬಿಟ್ಟು ಹೋಗಿದ್ದೇನೆ. ನಮ್ಮನ್ನ ನೋಡ್ತಾ ಇದೆ, ಅದು 4 ಜನಕ್ಕೆ ಆಗಿದೆ. ಇದು ನಮ್ಗೆ ಒಂದು ಶಕ್ತಿ. ಇಲ್ಲಿ ಈ ಜಾಗ ಯಾಕೆ ಅಂದ್ರೆ 3 ಜನ, ನಮ್ಮ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ, 3 ಜನ ಇಡೀ ಕುಟುಂಬದ ಸಮೇತ ಅವ್ರ ಕಣ್ಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರೆ ಯಾವ ಅಭಿಮಾನಿ ದೇವರುಗಳು ಅದನ್ನ ನೋಡ್ತಾ ಇದ್ರೆ ನೀವೆಲ್ಲ ನೋಡ್ಬೋದು. ಅಪ್ಪಾಜಿ ಅವರು ಅವ್ರ ಸಿನಿಮಾಗೆ ಎಂಟರ್ ಆಗಿದೆ, ಬೇಡ ಕಣ್ಣಪ್ಪ ಇದ್ರೆ 2 ಕಣ್ಣನ್ನ ದೇವರಿಗೆ ದಾನ ಮಾಡ್ತಾರೆ. ಅವ್ರು ಹೋಗ್ತಾರೆ 2 ಕಣ್ಣನ್ನ ಅಭಿಮಾನಿ ದೇವರುಗಳಿಗೆ ಕೊಟ್ಟು ಹೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬರೆದಿರೋಂತ ಒಂದು ಸಂದೇಶ ದೇವರು. ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನಮ್ಮ ತಮ್ಮನೂ ಮಾಡಿದ್ರು. ನಮ್ ತಂದೆನ ನಮ್ ಕಣ್ಗಳನ್ನೆಲ್ಲ ದಾನ ಮಾಡಿ ಹೋಗಿದ್ದಾರೆ. ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಕಳ ಆದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ ಮೇಲೆ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ ಅಂತ ನಮ್ಮ ತಂದೆ ಪಂಪರನ್ನ ಕವಿ ಶ್ರೇಷ್ಠರ ನುಡಿಯು ಕನ್ನಡ, ದಾಸ ಶರಣ ಸಾಹಿತ್ಯದ ನೆಲೆಯು ಕನ್ನಡ, ಚಾಲುಕ್ಯ ಹೊಯ್ಸಳ ಅರಸರು ಕೆತ್ತಿದ ಕನ್ನಡ, ವಿಜಯನಗರ ಮೈಸೂರಿನ ಹೆಮ್ಮೆ ಕನ್ನಡ. ಕಲೆ ಸಂಸ್ಕೃತಿ ವಿಜ್ಞಾನದ ಸ್ಫುರಣ, ಮಾಹಿತಿ ತಂತ್ರಜ್ಞಾನದ ಕಿರಣ, ಜೀವನದಿ ಜೀವ ಸಂಕುಲದ ಚೇತನ, ಕನ್ನಡಿಗನ ನರನಾಡಿಯೇ ಚಂದನ.
ಚಂದನ ಚಂದನ